ಯೇಸು ಕ್ರಿಸ್ತನ ಮಧುರವಾದ ನಾಮಕ್ಕೆ ಸ್ತೋತ್ರಗಳು. ಹಾಗೆ ನನ್ನ ಎಲ್ಲ ಆತ್ಮೀಯ ಸಹೋದರರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ ಪ್ರಿಯರೇ. ಮತ್ತು ನನ್ನೆಲ್ಲ ಆತ್ಮೀಯ ಸಹೋದರರು, ದೇವರ ಮಕ್ಕಳು, ನೀವೆಲ್ಲರೂ ಕರ್ತನ ಕೃಪೆಯಿಂದ ನೀವು ಸಂತೋಷವಾಗಿದ್ದೀರಿ ಎಂದು ಮತ್ತು ಆರೋಗ್ಯದಿಂದ ತುಂಬಿಸಲ್ಪಟ್ಟಿದ್ದೀರಿ ಎಂದು ನಾನು ಭಾವಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಾವು ದೇವರ ವಾಕ್ಯವನ್ನು ಸಹ ಈ ಸಮಯದಲ್ಲಿ ಧ್ಯಾನಿಸೋಣ ಪ್ರಿಯರೇ. ದೇವರ ವಾಕ್ಯ 1 ಥೆಸಲೋನಿಕ 4ನೇ ಅಧ್ಯಾಯ 3ನೇ ವಚನವು ಈ ರೀತಿಯಾಗಿ ಹೇಳ್ತಾ ಇದೆ ಪ್ರಿಯರೇ. ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಿರಬೇಕೆನ್ನುವುದೇ. ದೇವರ ಚಿತ್ತ ನಾವು ಶುದ್ಧರಾಗಿರಬೇಕೆನ್ನುವುದೇ ಆಗಿದೆ ಪ್ರಿಯರೇ. ಹಾಗಾದರೆ ದೇವರ ಚಿತ್ತಕ್ಕೆ ನಾವು ಶುದ್ಧತ್ವದಿಂದ ತುಂಬಿಸಲ್ಪಡಬೇಕಂತಂದರೆ ಆ ಶುದ್ಧತ್ವ ಅಂದರೆ ಏನು? ಆ ಶುದ್ಧತೆ ಅನ್ನುವಂಥದ್ದು ಒಂದು ವ್ಯಕ್ತಿಯ ಬಳಿಯಲ್ಲಿ ಸಿಗುವಂಥದ್ದು, ಅಥವಾ ಒಂದು ಶಾಪ್ನಲ್ಲಿ ಸಿಗುವಂಥದ್ದು, ಅಥವಾ ಒಂದು ಅಂಗಡಿಯಲ್ಲಿ ಸಿಗುವಂಥದ್ದು, ಅಥವಾ ಶಾಲೆಯಲ್ಲಿ ಸಿಗುವಂಥದ್ದು. ಈಗ ಶಾಲೆಯಲ್ಲಿ ಕೊಡ್ತಾರೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ, ನೀನು ಒಳ್ಳೆಯ ಹುಡುಗ, ಒಳ್ಳೆಯ ವ್ಯಕ್ತಿ, ಒಳ್ಳೆಯ ಹುಡುಗಿ ಅಂತೇಳಿ. ಸೊ ಈ ಥರದ್ದು ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಸಿಗ್ತಕ್ಕಂಥ ಒಂದು ವಸ್ತುವನ್ನು ಶುದ್ಧತೆ ಅಂದರೆ ಏನು ಅನ್ನೋ ಒಂದು ಪ್ರಶ್ನೆ ಇವತ್ತು ನಮ್ಮಲ್ಲಿ ಬರುವಾಗ ಕೆಲವರು ಜನರಲಾಗಿ ಆಲೋಚನೆ ಮಾಡೋದು, ಶುದ್ಧತೆ ಅಂದರೆ ನಾವು ಪ್ರತಿನಿತ್ಯ ನಾವು ಉಡುವಂಥ ಉಡುಪುಗಳನ್ನು ಶುದ್ಧವಾಗಿ ಇಟ್ಕೊಳ್ಳೋದು, ಅಥವಾ ನಾವು ವಾಸ ಮಾಡುವಂಥ ಮನೆಗಳನ್ನು ಶುದ್ಧವಾಗಿ ಇಟ್ಕೊಳ್ಳೋದು. ಈ ರೀತಿಯಾಗಿ ಒಳ್ಳೊಳ್ಳೆಯ ಒಂದು ನಮ್ಮ ಪಾದರಕ್ಷೆಗಳನ್ನು ಧರಿಸುವಂಥದ್ದು, ಈ ರೀತಿಯಾಗಿ ಒಳ್ಳೆಯ ಪರ್ಫ್ಯೂಮ್ಗಳನ್ನು ಯೂಸ್ ಮಾಡುವಂಥದ್ದು ಗಣ್ಯರ ಮಧ್ಯದಲ್ಲಿ. ಇವೆಲ್ಲವೂ ನಮ್ಮ ಒಂದು ಆಲೋಚನೆಗೆ ನಿಲುಕುವಂಥ ಶುದ್ಧತೆಗಳು. ಇವು ಒಂದು ಶುದ್ಧತೆಗೆ ಒಂದು ಭಾಗವಾದರೆ, ಅದರ ದೇವರ ವಾಕ್ಯ ಹೇಳುವಂಥ ಶುದ್ಧತೆ ಏನಾಗಿದೆ ಅಂತ ನಾವು ನೋಡುವಾಗ ನಿಜವಾಗಲೂ ಅದು ಶ್ರೇಷ್ಠವಾಗಿರುವಂಥದ್ದು. ದೇವರ ಬಯಕೆ ನಮ್ಮಿಂದ ಶುದ್ಧತೆಯನ್ನು ಆಶಿಸುವಂಥದ್ದಾಗಿದೆ ಪ್ರಿಯರೇ. ಈ ಶುದ್ಧತೆ ಅನ್ನುವಂಥದ್ದು ಇವತ್ತು ಪ್ರತಿ ಮನುಷ್ಯರಲ್ಲಿ ಕಾಣಲಾರದೆ ಕಣ್ಮರೆಯಾಗಿದೆ ಪ್ರಿಯರೇ. ಈ ಅಂತ್ಯ ದಿನಗಳ ಕಾಲದಲ್ಲಿ ಇವತ್ತು ಮನುಷ್ಯನ ಸ್ವಾರ್ಥ ಹೆಚ್ಚಾಗಿ ಇವತ್ತು ಕೇವಲ ದೇವರನ್ನು ನಂಬಿ ಚರ್ಚ್ಗಳಿಗೆ ಹೋಗ್ತಕ್ಕಂಥ ದೇವರ ಮಕ್ಕಳನ್ನು ಮಾತ್ರ ಅಲ್ಲ, ಇಡೀ ಅನ್ಯ ಜನರನ್ನು ಸಹ ಸೇರಿಸಿಕೊಂಡಾಗ, ಅಂದರೆ ಅನ್ಯ ಜನರು ಮತ್ತು ದೇವರನ್ನು ನಂಬಿರುವಂಥ ಮಕ್ಕಳ ವಿಚಾರದಲ್ಲಿಯೂ ಸಹ ನಾನು ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರ ವಿಚಾರದಲ್ಲಿ ಸ್ವಾರ್ಥವು ಹೆಚ್ಚಾಗಿ ಇವತ್ತು ಶುದ್ಧತೆ ಅನ್ನುವಂಥದ್ದು ನಮ್ಮಿಂದ ದೂರ ಉಳಿದುಕೊಂಡು ಬಿಟ್ಟಿದೆ. ಆ ಶುದ್ಧತೆ ನಮ್ಮಿಂದ ದೂರ ಯಾವಾಗಾದರೂ ಉಳಿದುಕೊಂಡಿದೆಯೋ ನಾವು ದೇವರಿಗೆ ಭಾಳಷ್ಟು ದೂರದಲ್ಲಿ ಜೀವನ ಮಾಡ್ತಾಯಿದ್ದೀವಿ ಪ್ರಿಯರೇ. ಆದರೆ ದೇವರ ಚಿತ್ತ ಅದಲ್ಲ. ದೇವರ ಚಿತ್ತ ಏನಂತಂದರೆ ನಾನು ನೀನು ಶುದ್ಧವಾಗಿ ದೇವರಿಗೆ ಹತ್ತಿರವಾಗುವಂಥದ್ದೇ ದೇವರ ಒಂದು ಚಿತ್ತವಾಗಿದೆ ಪ್ರಿಯರೇ. ಹಾಗಾದರೆ ಆ ಶುದ್ಧತೆ ಎಲ್ಲಿಂದ ಸಿಗುವಂಥದ್ದಾಗಿದೆ, ಯಾರಿಂದ ಸಿಗುವಂಥದ್ದಾಗಿದೆ, ಅದೇನೋ ಒಂದು ವಸ್ತುನ, ಅದೇನೋ ಒಂದು ಶಕ್ತಿನ, ಯಾವುದಂತ ನಾವು ನೋಡುವಾಗ ಅದೇ 2ನೇ ಥೆಸಲೋನಿಕ 2ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ನೋಡುವಾಗ, ಕರ್ತನಿಗೆ ಪ್ರಿಯರಾಗಿರುವ ಸಹೋದರರೇ, ನೀವು ಪವಿತ್ರಾತ್ಮನಿಂದ ಶುದ್ಧೀಕರಿಸಲ್ಪಟ್ಟವರಾಗಿ. ಯಾರಿಂದ ಶುದ್ಧೀಕರಿಸಲ್ಪಟ್ಟವರಾಗಿ? ಪವಿತ್ರಾತ್ಮನಿಂದ ಶುದ್ಧೀಕರಿಸಲ್ಪಟ್ಟವರಾಗಿ. ಪ್ರಿಯರೇ, ಈ ಲೋಕದಲ್ಲಿ ನಾವು ಒಂದು ವೇಳೆ ಏನಾದರೂ ಶುದ್ಧೀಕರಿಸಲ್ಪಡಬೇಕಾಗಿದ್ದರೆ, ಅಥವಾ ನಾವು ದೇವರಿಗೆ ಹತ್ತಿರವಾಗಿ ಜೀವಿಸಬೇಕೆಂಬ ಬಯಕೆ, ಆಲೋಚನೆ ನಮ್ಮಲ್ಲಿ ಆ ಒಂದು ತವಕ ಇರೋದಾದರೆ, ನಿಜವಾಗ್ಲೂ ಖಂಡಿತವಾಗಿ ದೇವರು ಮೆಚ್ಚುವಂಥ ಜೀವನ ನಾನು ಮಾಡಬೇಕಪ್ಪ ಇರುವಷ್ಟು ದಿನಗಳ ಕಾಲ. ಈ ದೇಹದಿಂದ ಯಾವಾಗ ಹಾರಿ ಹೋಗ್ತದೋ ಗೊತ್ತಿಲ್ಲ. ಅದೇ ಜ್ಞಾನೋಕ್ತಿಗಳಲ್ಲಿ ಅದೇ ಒಂದು ವಾಕ್ಯ ಹೇಳ್ತಾ ಇದೆ, 27ನೇ ಅಧ್ಯಾಯ 1ನೇ ವಚನದಲ್ಲಿ, ನಾಳೆಯಿಂದ ಕೊಚ್ಚಿಕೊಳ್ಳಬೇಡ, ಒಂದು ದಿನದೊಳಗೆ ನಿನಗೇನಾಗುವುದು ನಿನಗೆ ತಿಳಿಯುವುದು ಎಂಬುದಾಗಿ. ಪ್ರಿಯರೇ, ನಿಜವಾಗಲೂ ಈ ಕ್ಷಣ ಏನಾಗುತ್ತೋ ನಮಗೂ ಗೊತ್ತಿಲ್ಲ. ಯಾವ ಕ್ಷಣದಲ್ಲಿ ಯಾವ ಅಪಾಯಗಳು ನಮ್ಮ ಮೇಲೆ ಬರ್ತಾವೋ ಗೊತ್ತಿಲ್ಲ, ಯಾವ ಮಾರ್ಗದಲ್ಲಿ ಒಂದು ವಿಪತ್ತುಗಳು ಬರ್ತಾವೋ ನಮಗೆ ಗೊತ್ತಾಗಿಲ್ಲ. ಇಂಥ ಸಮಯದಲ್ಲಿ, ಈ ಅಂತ್ಯ ದಿನಗಳ ಕಾಲದಲ್ಲಿ ಇವತ್ತು ಮೈ ಮರೆತು ಜೀವನ ಮಾಡ್ತಾ ಇರ್ತಕ್ಕಂಥ ಇವತ್ತು ಜನರು ಯಾರಾದರೂ ಇದ್ದಾರೆ ಅಂದರೆ ಅದು ಅನ್ಯರೆಲ್ಲ ಪ್ರಿಯರೇ. ದೇವರನ್ನು ನಂಬಿರುವಂಥ ಮಕ್ಕಳೇ ಇವತ್ತು ಭಯವನ್ನು ತೊರೆದು, ದೇವರ ಭಯವನ್ನು ತೊರೆದು ದೇವರಿಗೆ ಹತ್ತಿರವಾಗಿ ಜೀವಿಸುವಂಥ ಆಲೋಚನೆಗಳನ್ನು ಮರೆತು ಅಶುದ್ಧತ್ವದ ಕಡೆಗೆ ಮನಸ್ಸು ಮಾಡಿ ಇವತ್ತು ಏನಾದರೂ ಜೀವಿಸ್ತಾ ಇದ್ದಾರೆ ಅಂದರೆ ಅದು ದೇವರನ್ನು ನಂಬಿರುವಂಥ ಮಕ್ಕಳು ಪ್ರಿಯರೇ. ಇವತ್ತು ನಾವೇ ಶುದ್ಧತ್ವದಲ್ಲಿ ಇಲ್ಲ ಅಂತಂದರೆ, ನಾವೇ ಇವತ್ತು ದೇವರಿಗೆ ಹತ್ತಿರವಾಗಿಲ್ಲ ಅಂತಂದಾಗ ನಾವು ಅನೇಕರಿಗೆ ನಾವು ಮಾದರಿಯಾಗಿರೋದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಅದಕ್ಕಾಗಿ ಇವತ್ತು ದೇವರ ವಾಕ್ಯಗಳ ಪ್ರಕಾರ ನಾವು ನಿಜವಾಗಲೂ ಪವಿತ್ರಾತ್ಮನಿಗೆ ಅನುಸಾರವಾಗಿ ನಾವು ನಡಿಬೇಕಾಗಿದೆ. ಹಾಗಾದರೆ ದೇವರ ಪವಿತ್ರಾತ್ಮನು ನಮ್ಮೊಳಗಿರಬೇಕು. ಇನ್ನು ವಾಕ್ಯಗಳನ್ನು ಈ ಪರಿಶುದ್ಧತೆಗೆ ಗುರುತಾಗಿ ನಾವು ನೋಡುವಾಗ ದೇವರ ವಾಕ್ಯದಲ್ಲಿ ಸಾಕಷ್ಟು ವಾಕ್ಯಗಳಿದ್ದಾವೆ ಪ್ರಿಯರೇ. ಹಾಗೆ ಒಂದು ಇಬ್ರಿಯ
12ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಹೇಳ್ತಾ ಇದೆ, ಪರಿಶುದ್ಧತೆ ಇಲ್ಲದೆ ಯಾವನೂ ದೇವರನ್ನು ಮೆಚ್ಚಿಸುವುದಕ್ಕೆ ಸಾಧ್ಯವಿಲ್ಲ. ನೋಡಿ, ಇದೇ ಒಂದು ಕಾರಣಕ್ಕಾಗಿ ಶುದ್ಧತೆ ಮನುಷ್ಯನಿಂದ ದೂರವಾಗಿರೋದು. ಇವತ್ತು ಯಾಕೆ ನಮಗೆ ಆಶೀರ್ವಾದ ಇಲ್ಲ, ಯಾಕೆ ನಮ್ಮ ಕುಟುಂಬಗಳಲ್ಲಿ ಅದ್ಭುತ ಕಾರ್ಯಗಳು ನಡೀತಾ ಇಲ್ಲ ಅಂತಂದರೆ ನಾವು ಶುದ್ಧತ್ವಕ್ಕೆ ದೂರವಾಗಿ ಜೀವನ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಪ್ರಶ್ನೆ ನಮ್ಮಲ್ಲಿ ಮೂಡಬೇಕು ಪ್ರಿಯರೇ. ಇವತ್ತು ದೇವರು ಪವಿತ್ರಾತ್ಮನ ಇವತ್ತು ನನ್ನ ಮುಖಾಂತರವಾಗಿ ನನ್ನೊಟ್ಟಿಗೂ ನಿಮ್ಮೊಟ್ಟಿಗೂ ಇವತ್ತು ಮಾತನಾಡ್ತಾ ಇದ್ದಾನೆ. ಮಾತನಾಡೋದು ಮಾತ್ರವಲ್ಲ, ನನ್ನನ್ನು ನಿನ್ನನ್ನು ಎಚ್ಚರಿಸ್ತಾ ಇದ್ದಾನೆ. ಪ್ರಿಯ ದೇವರ ಮಕ್ಕಳೇ, ನೀವು ಯಾವ ಸ್ಥಾನದಲ್ಲಿದ್ದೀರಿ, ಯಾವ ಮಾರ್ಗದಲ್ಲಿ ನಡೀತಾ ಇದ್ದೀರಿ, ಯಾವ ಆಲೋಚನೆ ಮಾಡ್ತಾ ಇದ್ದೀರಿ, ಯಾವುದಕ್ಕಾಗಿ ಓಡ್ತಾ ಇದ್ದೀರಿ ಈ ಲೋಕದಲ್ಲಿ, ಯಾವುದರ ಬೆನ್ನ ಹಿಂದೆ ನೀವು ನಿಂತ್ಕೊಂಡಿದ್ದೀರಿ ನೀವು ಅನ್ನುವಂಥ ವಿಚಾರಗಳನ್ನು ನಾವು ಆಲೋಚನೆ ಮಾಡಿಕೊಳ್ಳುವಾಗ ನಿಜವಾಗಲೂ ಇವತ್ತು ಲೋಕದ ಹಿಂದೆ ಓಡ್ತಾ ಇದ್ದೀವಿ. ಲೋಕದಲ್ಲಿರುವಂಥ ಕ್ಷಣಿಕ ಕಾಲದ ಸುಖದ ಹಿಂದೆ ಓಡ್ತಾ ಇದ್ದೀವಿ ಪ್ರಿಯರೇ. ಅದು ಅಲ್ಲ ದೇವರ ಚಿತ್ತ ಪ್ರಿಯರೇ. ನೀನು ನಾನು ಶುದ್ಧವಾಗಿರಬೇಕೆನ್ನುವುದೇ ದೇವರ ಚಿತ್ತವಾಗಿದೆ. ಹಾಗಾದರೆ ಇಲ್ಲಿ ಇಬ್ರಿಯ 12:14 ಪರಿಶುದ್ಧತೆ ಇಲ್ಲದೆ ದೇವರನ್ನು ಮೆಚ್ಚಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾ ಇದೆ. ಅದಕ್ಕಾಗಿ ನಾವು ದೇವರನ್ನು ಯಾವಾಗ ಮೆಚ್ಚಿಸ್ತೀವೋ, ಒಬ್ಬ ಮಗ ಒಬ್ಬ ಮಗಳು ತಂದೆ ತಾಯಿಗಳ ಮಾತುಗಳನ್ನು ಯಾವಾಗ ಕೇಳ್ತಾರೋ ಆವಾಗ ಮಕ್ಕಳು ತಂದೆ ತಾಯಿಗೆ ಇಷ್ಟವಾಗ್ತಾರೆ, ತಂದೆ ತಾಯಿ ಮಕ್ಕಳು ಇಷ್ಟಗಳನ್ನು ನೆರವೇರಿಸಲಿಕ್ಕೆ ಮುಂದೆ ಬರ್ತಾರೆ. ಅದೇ ರೀತಿಯಾಗಿ ನಾವು ದೇವರಿಗೆ ಮೆಚ್ಚುಗೆಯಾಗಿ ನಾವು ಜೀವನ ಮಾಡಬೇಕು. ಆ ದೇವರು ನಮ್ಮನ್ನು ಮೆಚ್ಚಬೇಕಂತಂದರೆ ನಾವು ಪರಿಶುದ್ಧಾತ್ಮನಿಂದ ತುಂಬಿಸಲ್ಪಟ್ಟು ಪರಿಶುದ್ಧತೆಗೆ ಹತ್ತಿರವಾಗಿ ನಾವು ಜೀವಿಸುವಾಗ ನಾವು ದೇವರು ನಮ್ಮನ್ನು ಇಷ್ಟಪಡ್ತಾನೆ ಪ್ರಿಯರೇ. ಆಗ ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ವ್ಯಕ್ತಿಗತವಾದ ಜೀವಿತದಲ್ಲಿ ದೇವರು ಅದ್ಭುತ ಕಾರ್ಯಗಳನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ ಪ್ರಿಯರೇ. ಇವತ್ತು ಎಷ್ಟೋ ಜನರ ಜೀವಿತದಲ್ಲಿ ಅದ್ಭುತ ಕಾರ್ಯಗಳಿಲ್ಲ, ಸಮಸ್ಯೆಗಳ ಮೇಲೆ ಸಮಸ್ಯೆಗಳೇ, ಚಿಂತೆಗಳ ಮೇಲೆ ಚಿಂತೆ, ಇವೆಲ್ಲವುಗಳು ಕಳೀತಾ ಇದ್ದಾರೆ. ಅಂದರೆ ಜನ ಇವತ್ತು ಆ ಒಂದು ಚಿಂತೆಯ ಸಮಸ್ಯೆಗಳ ಕುರಿತಾಗಿ ಆಲೋಚನೆ ಮಾಡ್ತಾ ಇದ್ದಾರೆ ಹೊರತು ನಾನು ಯಾವ ವಿಷಯದಲ್ಲಿ ನಾನು ಅಶುದ್ಧತೆಯಿಂದ ತುಂಬಿಸಲ್ಪಟ್ಟಿದ್ದೀನೋ, ನಾನು ದೇವರಿಗೆ ಹತ್ತಿರವಾಗಿ ಇದೀನೋ ಇಲ್ಲೋ ಅನ್ನುವಂಥ ವಿಚಾರವನ್ನು ಯಾರು ಆಲೋಚನೆ ಮಾಡ್ತಾ ಇಲ್ಲ. ಹಾಗಾದರೆ ಮತ್ತೆ ಪೇತ್ರನ ಬರೆದ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ನೋಡುವಾಗ, ನಾನು ಪರಿಶುದ್ಧನಾಗಿರುವ ಪ್ರಕಾರ ನೀವು ಸಹ ಪರಿಶುದ್ಧರಾಗಿರಿ ಎಂಬುದಾಗಿ. ಅದಕ್ಕಾಗಿ ದೇವರ ಮಕ್ಕಳ ಈ ವಾಕ್ಯದ ಮೂಲಕವಾಗಿ ನಾವು ತಿಳಿದುಕೊಳ್ಳಬೇಕಾಗಿರೋದು ಇಷ್ಟೇ ಪ್ರಿಯರೇ, ನಾವು ಪವಿತ್ರಾತ್ಮನಿಂದ ಶುದ್ಧೀಕರಿಸಲ್ಪಡುತ್ತೇವೆ ಹೊರತು ಯಾವತ್ತಿಗೂ ನಾವು ಧರಿಸುವಂಥ ಉಡುಪುಗಳಿಂದ ಅಥವಾ ನಮಗಿರುವಂಥ ಸ್ಥಾನಮಾನಗಳಿಂದ ಅಥವಾ ನಾವು ವಾಸ ಮಾಡುವಂಥ ಒಂದು ಮನೆಗಳಿಂದ ಅಥವಾ ನಮಗಿರುವಂಥ ಬಂಧು ಬಳಗದವರಿಂದ ನಾವು ಶುದ್ಧವಾಗಿರೋದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಅದು ಒಂದು ವಸ್ತುವಲ್ಲ, ಅದು ಪ್ರಿಯರೇ ದೇವರ ಒಂದು ಶಕ್ತಿ ಪ್ರಿಯರೇ. ದೇವರ ಪವಿತ್ರಾತ್ಮನು ಅದು ನಮಗೆ ಶುದ್ಧತ್ವಕ್ಕೆ ಗುರುತಾಯಿದ್ದಾನೆ. ದೇವರ ಪವಿತ್ರಾತ್ಮ ನಮ್ಮೊಳಗೆ ಯಾವಾಗಿರ್ತಾನೋ ನಾವು ಶುದ್ಧತ್ವದ ಕಡೆಗೆ ನಾವು ಹೆಜ್ಜೆಯನ್ನು ಹಾಕಿದಂತೆ ಪ್ರಿಯರೇ. ಅಂದರೆ ದೇವರಿಗೆ ನಾವು ಹತ್ತಿರವಾಗುವುದಕ್ಕೆ ನಾವು ಪ್ರಯತ್ನ ಮಾಡುವವರಾಗಿದ್ದೇವೆ ಪ್ರಿಯರೇ. ಅದಕ್ಕಾಗಿ ಈ ವಾಕ್ಯವನ್ನು ಕೇಳಿದಂಥ ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬವನ್ನು ದೇವರು ಏರಳವಾಗಿ ಆಶೀರ್ವಾದ ಮಾಡಲಿ ಪ್ರಿಯರೇ. ನಿಮ್ಮಲ್ಲಿ ನಾನು ಒಂದೇ ಪ್ರಾರ್ಥನೆ, ನನ್ನ ವಿಜ್ಞಾಪನೆ ಪ್ರಿಯರೇ, ಈ ಕ್ಷಣವೇ ಸಮಯವನ್ನು ವ್ಯರ್ಥ ಮಾಡಲಾರದೆ ಈ ವಾಕ್ಯವನ್ನು ಕೇಳ್ತಾ ಇರುವಂಥ ಅಥವಾ ಈ ವಿಡಿಯೋವನ್ನು ವೀಕ್ಷಿಸ್ತಾ ಇರುವಂಥ ನನ್ನ ಎಲ್ಲ ಆತ್ಮೀಯ ಸಹೋದರರಲ್ಲಿ ಮತ್ತು ಅವರ ಕುಟುಂಬಗಳಲ್ಲಿ ವಿನಂತಿ ಮಾಡಿಕೊಳ್ಳುವುದಿಷ್ಟೇ, ಈ ಕ್ಷಣದಿಂದ ದೇವರ ಪವಿತ್ರಾತ್ಮನನ್ನು ಹೊಂದಿಕೊಳ್ಳುವುದಕ್ಕೆ ನೀನು ಮನಸ್ಸು ಮಾಡುವುದಾದರೆ ಖಂಡಿತವಾಗಿ ದೇವರು ನಿನ್ನನ್ನು ಈ ಕ್ಷಣದಿಂದ ನಿನ್ನನ್ನು ಅಭಿಷೇಕಿಸಿ ತನ್ನ ಮಗಳನ್ನಾಗಿ ಆತನು ಅಂಗೀಕರಿಸಿಕೊಳ್ಳುವುದಕ್ಕೆ ಸಿದ್ಧನಾಗಿದ್ದಾನೆ. ಅದಕ್ಕಾಗಿ ನೀವೆಲ್ಲರೂ ಪ್ರಯತ್ನ ಮಾಡ್ತೀರಿ. ಈ ವಾಕ್ಯವಾದ ಮೂಲಕವಾಗಿ ನಿಮ್ಮ ಹೃದಯದಲ್ಲಿ ದೇವರು ಶುದ್ಧತ್ವದ ಕಡೆಗೆ ನಡೆಸುವುದಕ್ಕೆ ಮನಸ್ಸು ಮಾಡಿದ್ದಾನಂತ ನಾನು ನಂಬ್ತಾ ಈ ವಾಕ್ಯವನ್ನು ನಾನು ಮುಗಿಸ್ತಾ ಇದ್ದೀನಿ. ದೇವರು ಈ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ. ಹಾಗೆ ಮುಂದಿನ ಒಂದು ವಿಡಿಯೋಗಳನ್ನು ತಾವೆಲ್ಲರೂ ವೀಕ್ಷಿಸ್ತಾರಂತ ನಾನು ನಂಬ್ತಾ ಇದ್ದೀನಿ. ನನ್ನ ಚಾನಲ್ ಒಂದು ಜೀವಜಲ ಎಂಬ ಮಿನಿಸ್ಟ್ರಿಯ ಒಂದು ಚಾನಲ್ ಆಗಿದೆ. ಇದರಲ್ಲಿ ಕರ್ತನ ಪ್ರೀತಿಯ ದೈವ ಸಂದೇಶದ ಭಾಗದಲ್ಲಿ ಬರುವಂಥ ದೇವರ ಸುವಾರ್ತೆಯ ಕೆಲವೊಂದು ದೇವರ ಮಾತುಗಳನ್ನು ವಿಡಿಯೋ ಮೂಲಕವಾಗಿ ನಾನು ಬಿಡಲಿಕ್ಕಿದ್ದೀನಿ ಪ್ರಿಯರೇ. ತಾವೆಲ್ಲರೂ ಇದನ್ನು ವೀಕ್ಷಿಸಿ ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಬೇಕಂತ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಆಮೇನ್.